ಶುಕನಾಸನ ಉಪದೇಶ ಮೂರನೆಯ ಭಾಗ. ಬನ್ನಿ ಹಾಗಾದರೆ ತಿಳ್ಕೊಳ್ಳೋಣ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂಥ ಅನಾದರ ಅವರ ಮೋರೆಯಲ್ಲಿ. ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ. ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ತನಗೇಕೆ ಬಂತು ಎಂದು ಅವರು ನೊಂದುಕೊಳ್ಳುತ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ಯಾರ. ದೊಡ್ಡವರ ಮನೆತನದೊಳಗೆ ಯಾರ್ಯಾರು ಹುಟ್ಟುತ್ತಾರಲ್ಲ ಅವರಿಗೊಂದು ಸ್ವಲ್ಪ ಅಹಂಕಾರ ಇರ್ತದೆ. ಎಲ್ಲರಿಗೂ ಅಲ್ಲ, ಒಂದಿಷ್ಟು ಮಂದಿಗೆ, ಸಾಕಷ್ಟು ಮಂದಿಗೆ, ಸಾಕಷ್ಟು ಮಂದಿಗೆ ಸ್ವಲ್ಪ ಶ್ರೀಮಂತಿಕೆ ಇತ್ತು, ಕಿಶೆದಾಗ ರೊಕ್ಕಿತ್ತು ಅಂದ್ರೆ ಅಹಂಕಾರ ಬರೋಕ್ಕೆ ಶುರುವಾಗ್ತದೆ. ಅದರೊಳಗೂ ರಾಜರ ಮನೆತನದೊಳಗೆ ಹುಟ್ಟಿದವರಿಗೆ ಏನಪ್ಪ ಅಂದ್ರೆ ಅಹಂಕಾರ ಇರ್ತದೆ. ಅವರಿಗೆಲ್ಲರೇ ಉಪದೇಶ ಮಾಡಕ್ಕೆ ಹೋದರು ಅಂದ್ರೆ ಅವರು ಕಿವುಡಾಗಿ ಬಿಡ್ತಾವೆ. ಎಷ್ಟು ಗುರುಗಳು ಹೇಳಿದರೂ ಅವರಿಗೆ ಕೇಳಿಸಿಕೊಳ್ಳುವಂಥ ವ್ಯವಧಾನ ಇರೋದಿಲ್ಲ. ಎಂಥ ಉಪದೇಶವೂ ಅವ್ರ ಕಿವಿಗೆ ನಾಟೋದೇ ಇಲ್ಲ. ಹೌದಲ್ಲ, ಎಷ್ಟು ಚಲೋ ಹೇಳಕತ್ತಾರ, ತಿಳ್ಕೋಬೇಕು ಅನ್ನೋದಿರೋದೇ ಇಲ್ಲ. ಯಾರೋ ಒಬ್ಬರು ದಾಕ್ಷಿಣ್ಯಕ್ಕೆ ಅವರ ಮನಸ್ಥಿತಿಗೆ ಒಳಗಾಗಿ ಅವರು ಉಪದೇಶ ಕೇಳಕ್ಕೆ ಹೋದರು ಅಂತಂದ್ರೆ, ಅಕಸ್ಮಾತ್ ಕೂತು ಕೇಳಕತ್ರಂದ್ರೆ ಅವರನ್ನು ನೋಡಿ, ಅವ್ರ ಮಾತನ್ನು ಕೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರ ಮುಖ ನೋಡಿದರೆ ಗೊತ್ತಾಗ್ತದೆ. ಮುಖ ಕಿವುಚಿದ್ರೆ ಅವ್ರು ಕಿವುಚ್ಕೊಂಡು ಕೂತಿರ್ತಾರೆ. ಏನು ಮುಖದೊಳಗೆ ಮಂದಹಾಸ ಇರೋದಿಲ್ಲ, ಅಹಂಕಾರದ ಛಾಯೆ ಆವರಿಸ್ಕೊಂಡಿರ್ತದೆ ಮುಖ. ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ. ಅವ್ರ ಭಾವ ಹೇಗಿರ್ತದಂದರೆ, ನಾನು ರಾಜನ ಮನೆತನದಲ್ಲಿ ಹುಟ್ಟಿದವನು, ನನಗೇನು ಉಪದೇಶದ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವನೆ ಅವರ ಮುಖದಲ್ಲಿ ತುಂಬಿರ್ತದೆ. ಉಪದೇಶಿಸ ಬಂದಂಥ ಗುರುಗಳು ಒಂದು ವೇಳೆ ಅವರಿಗೆ ಉಪದೇಶ ಕೊಡಬೇಕು ಅಂತ ಬಂದಿದ್ರಂದ್ರೆ ಅದೊಂದು ಅವರಿಗೆ ರೋಗ. ಇಂಥವ್ರಿಗೆ ಉಪದೇಶ ಕೊಡ್ಲಕ್ಕೆ ಬಂದಿನಲ್ಲಪ್ಪ, ಇದೆಂಥದ್ದು ನನ್ನ ದೌರ್ಭಾಗ್ಯ ಅಂತ ಹೇಳಿ ಪಾಪ ಅವ್ರ ಮನಸ್ಸಿನೊಳಗೆ ನೊಂದುಕೊಳ್ತಾರೆ ಅಂತ ಅಲ್ವಾ. ಅದಕ್ಕೆ ಬೇಕಾದಂಥವ್ರ ಮನೆಯೊಳಗೆ ಹುಟ್ಟಿದ್ರು ಸಹಿತ, ಶ್ರೀಮಂತರ ಮನೆಯೊಳಗೆ ಹುಟ್ಟಲಿ, ಬಡವರ ಮನೆಯೊಳಗೆ ಹುಟ್ಟಲಿ, ಅಹಂಕಾರ ಅನ್ನೋದು ಮನುಷ್ಯನಿಗೆ ಇರಬಾರ್ದು. ಭಗವದ್ಗೀತೆಯೊಳಗೆ ಹೇಳ್ತಾರೆ, ಅಹಂಕಾರ ಒಂದು ಬಂದುಬಿಡ್ತು ಅಂತಂದರೆ ಅದರ ಹಿಂದೆ ಎಲ್ಲ ದುರ್ಗುಣಗಳು ಬಂದು ಆತನ ನಾಶಕ್ಕೆ ಕಾರಣ ಆಗುತ್ತದೆ. ಜ್ಞಾನ ಗಳಿಸ್ತಾನ ಮನುಷ್ಯ. ಜ್ಞಾನ ಗಳಿಸಿ ಆತನಲ್ಲಿ ವಿನಯವೇ ಇರಲಿಲ್ಲ ಅಂತಂದರೆ, ಅಹಂಕಾರ ತುಂಬಿತ್ತು ಅಂತಂದರೆ ಆ ಅಹಂಕಾರವೇ ಆತನ ವಿನಾಶಕ್ಕೆ ಕಾರಣ ಆಗುತ್ತದೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ವಿನಯವೇ ವಿದ್ಯೆಗೆ ಭೂಷಣ ಅಂಥೇಳಿ. ವಿನಯವಂತಿಕೆ ಇರಬೇಕು. ನಯ ವಿನಯ ನಾಜೂಕತನ ಇತ್ತು ಅಂತಂದರೆ ತುಂಬಿದ ಕೊಡ ತೊಳ್ಕುವುದಿಲ್ಲ ಅಂತಾರೆ. ಫಲ ತುಂಬಿದ ಗಿಡ ಎದ್ದು ನಿಲ್ಲಂಗಿಲ್ಲ, ಬಾಗಿರ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ನಮಸ್ಕಾರ.